ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಸ್ಟರ್ಸ್ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಅನುಮಾನಾಸ್ಪದ ಸಾವು. ಕುಟುಂಬಸ್ಥರ ಆಕ್ರೋಶ, ಶಾಂತಿ ಕಾಪಾಡಲು ಪೊಲೀಸರಿಂದ ಹರಸಾಹಸ. ಮುಖ್ಯಮಂತ್ರಿಗಳಿಂದ ಫೆಬ್ರವರಿ 24 ಮತ್ತು ಮಾರ್ಚ್ 1ರಂದು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಮತ್ತು ಚುನಾಯಿತ ಪ್ರತಿನಿಧಿಗಳ ವೈಫಲ್ಯದಿಂದ ಕಾಡಾನೆ ಇತರೆ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿಕೆ. ವಾರ್ತೆಗಳ ವಿವರ. ಮಾಸ್ಟರ್ಸ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯೋರ್ವ ಕಾಲೇಜಿನ ಅಧೀನದ ಹಾಸ್ಟೆಲ್ನಲ್ಲಿ ಅನುಮಾನಾಸ್ಪದ ಸಾವು ಹಿನ್ನೆಲೆಯಲ್ಲಿ ಮೃತ ವಿದ್ಯಾರ್ಥಿ ಕುಟುಂಬದವರು ಕಾಲೇಜ್ ಆಡಳಿತ ಮಂಡಳಿ ಮತ್ತು ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಹಾಸ್ಟೆಲ್ ಒಳಗೆ ಇದ್ದ ಕೆಲ ಪೀಠೋಪಕರಣಗಳನ್ನು ಹೊಡೆದು ಹಾಕಿದ ಘಟನೆ ನಡೆದಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಚನ್ನರಾಯಪಟ್ಟಣ ತಾಲೂಕಿನ ಬೆಳಗುಲಿ ಗ್ರಾಮದ ಸುರೇಶ್ ಮತ್ತು ಮಮತಾ ದಂಪತಿಯ ಏಕೈಕ ಪುತ್ರ 18 ವರ್ಷದ ವಿಕಾಸ್ ಎಂಬುವವನೇ ನಗರದ ಉದಯಗಿರಿಯಲ್ಲಿರುವ ಪ್ರತಿಷ್ಠಿತ ಖಾಸಗಿ ಕಾಲೇಜು ಅಧೀನದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಓರ್ವ ಅನುಮಾನಾಸ್ಪದ ಸಾವು ಪ್ರಕರಣ ಕುರಿತಂತೆ ಹಾಸ್ಟೆಲ್ ಹಾಗೂ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕುಟುಂಬ ಸದಸ್ಯರ ಆಕ್ರೋಶ ವ್ಯಕ್ತವಾಯಿತು. ಆಡಳಿತ ಮಂಡಳಿ ಪ್ರಮುಖರು ಬರುವವರೆಗೆ ಮೃತದೇಹ ತೆಗೆಯಲು ಬಿಡುವುದಿಲ್ಲ ಎಂದು ಮೃತ ವಿದ್ಯಾರ್ಥಿಯ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪುತ್ರನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೊಲೀಸರ ಜೊತೆಗೂ ವಾಗ್ವಾದವನ್ನ ಸಂಬಂಧಿಕರು ನಡೆಸಿದರು. ಘಟನೆ ನಡೆದು 3 ಗಂಟೆಯಾದರೂ ಇನ್ನೂ ಬಂದಿಲ್ಲ ಎಂದು ಕಿಡಿಕಾರಿದ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಹರಸಾಹಸಪಟ್ಟರು. ವ್ಯಕ್ತಿ ಓರ್ವ ಆಡಳಿತ ಮಂಡಳಿ ಪರವಾಗಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನ ಸುತ್ತುವರೆದು ಹಲ್ಲೆಗೆ ಯತ್ನ ಮಾಡಿದ ಮೃತ ವಿದ್ಯಾರ್ಥಿಯ ಸಂಬಂಧಿಕರು. ಆತ ತಪ್ಪಿಸಿಕೊಂಡು ಪೊಲೀಸ್ ಜೀಪ್ ಹತ್ತಿದ ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸರು ಕರೆದೊಯ್ದರು. ಇಷ್ಟಕ್ಕೆ ಸುಮ್ಮನಾಗದೆ ಪೊಲೀಸ್ ಜೀಪ್ ಸುತ್ತುವರೆದು ಆಕ್ರೋಶ ವ್ಯಕ್ತಪಡಿಸಿದರು. ಮೃತ ವಿಕಾಸ್ ನೇಣು ಬಿಗಿದ ಜಾಗದಲ್ಲಿ ಆತನ ಕಾಲು ನೆಲಕ್ಕೆ ಊರಿತ್ತು. ತುಂಬಾ ಉದ್ದವಾದ ದಾರ ನೆಲದಲ್ಲಿ ಇತ್ತು. ಆತ ಎತ್ತರದಷ್ಟು ನೆಲ ಇರುವುದು ಕೆಲ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಮೃತನ ಸಂಬಂಧಿಕರು ದೂರಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯ ಪೊಲೀಸರ ನಿಯೋಜನೆ ಮಾಡಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು. ಪೋಷಕರ ಜೊತೆ ಮಾತನಾಡಿ ಮೃತ ವಿದ್ಯಾರ್ಥಿ ವಿಕಾಸ್ ಮೃತದೇಹವನ್ನು ಆಂಬ್ಯುಲೆನ್ಸ್ ವಾಹನದ ಮೂಲಕ ನಗರದ ಹಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಯಿತು. ಪೋಷಕರ ಮನವೊಲಿಕೆ ಮಾಡಿ ಸಾವಿನ ಬಗ್ಗೆ ತನಿಖೆ ಕೈಗೊಂಡ ಪೊಲೀಸರು ವಿದ್ಯಾರ್ಥಿ ಸಾವಿನ ಬಗ್ಗೆ ಖಾಸಗಿ ಕಾಲೇಜು ಆಡಳಿತ ಮಂಡಳಿಯ ಗೌಡೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿಕಾಸ್ ಅತ್ಯಂತ ಬುದ್ಧಿವಂತ, ಪ್ರತಿ ಬಾರಿ 95% ಅಂಕ ಗಳಿಸೋ ಸಾಮರ್ಥ್ಯ ಇದ್ದವನು. ಗುರುವಾರದಂದು ಬೆಳಿಗ್ಗೆ ಹಾಸ್ಟೆಲ್ನಲ್ಲಿ ತಿಂಡಿ ಮುಗಿಸಿ 8 ಗಂಟೆಗೆ ಕಾಲೇಜಿಗೆ ಬಂದಿದ್ದು, ಈಗ ರೆಗ್ಯುಲರ್ ಕ್ಲಾಸ್ ನಡೆಯುತ್ತಿರಲಿಲ್ಲ. ಆದರೆ ಪರೀಕ್ಷೆ ತಯಾರಿಗಾಗಿ ಸ್ಪೆಷಲ್ ಕ್ಲಾಸ್ ನಡೆಯುತ್ತಿತ್ತು ಎಂದರು. ಕಾಲೇಜಿಗೆ ಹೋಗಿ 10 ಗಂಟೆಯವರೆಗೂ ಕಾಲೇಜಿನಲ್ಲಿ ಕುಳಿತಿದ್ದು, ಬಳಿಕ ಬೇರೊಬ್ಬ ವಿದ್ಯಾರ್ಥಿಯಿಂದ ಮೊಬೈಲ್ ಪಡೆದು ತಾಯಿಗೆ ಫೋನ್ ಮಾಡಿ ಕಣ್ಣೀರು ಹಾಕಿದ್ದಾನೆ. ನನಗೆ ಯಾಕೋ ಬೇಜಾರಾಗ್ತಿದೆ ಎಂದು ಕಣ್ಣೀರಿಟ್ಟ ಬಗ್ಗೆ ತಿಳಿಸಿದರು. ಬಳಿಕ ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಹಾಸ್ಟೆಲ್ಗೆ ಬಂದಿದ್ದಾನೆ. ಹಾಸ್ಟೆಲ್ಗೆ ಬಂದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ 10-15 ನಿಮಿಷವಾದರೂ ವಾಪಸ್ ಬರೆದಿದ್ದಾಗ ಕೆಲ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಬಂದಿದ್ದಾರೆ. ಬಂದು ನೋಡಿದಾಗ ಆತನ ಕೊಠಡಿ ಇದ್ದ ಹಾಲ್ಗೆ ಎಂಟ್ರಿ ಆಗುವ ದ್ವಾರ ಬಂದ್ ಆಗಿರುವುದು ಗೊತ್ತಾಗಿದೆ. ಬಾಗಿಲು ತೆಗೆದು ನೋಡಿದಾಗ ವಿಕಾಸ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿಯಿತು ಎಂದು ಹೇಳಿದರು. ಆತನಿಗೆ ಬೇರೆ ಏನೇ ಸಮಸ್ಯೆ ಇದ್ದ ಬಗ್ಗೆ ನಮಗೆ ಗೊತ್ತಿಲ್ಲ. ಆತ ಯಾವುದೇ ಸಮಸ್ಯೆ ಹೇಳಿಕೊಂಡಿರಲಿಲ್ಲ. ಆತ ಎಲ್ಲರೊಟ್ಟಿಗೂ ಚೆನ್ನಾಗಿಯೇ ಇದ್ದ, ಚೆನ್ನಾಗಿಯೇ ಓದಿಕೊಂಡಿದ್ದ. ಆದರೆ ದಿಢೀರ್ ಹೀಗೆ ಆಗಿರುವುದಕ್ಕೆ ಉಪನ್ಯಾಸಕರಾದ ಗೌಡೇಗೌಡ ಬೇಸರ ವ್ಯಕ್ತಪಡಿಸಿದರು. ಈ ಒಂದು ಇನ್ಸಿಡೆನ್ಸ್ ಆಗಿರೋದು ನಿಜವಾಗೂ ದುರಂತ ಸರ್. ಆ ಹುಡುಗ ತುಂಬ ಒಳ್ಳೆ ಹುಡುಗ, ನಮ್ಮ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಓದೋದು, ಎಲ್ಲ ವಿಷಯದಲ್ಲೂ ಕೂಡ ತುಂಬ ಸೈಲೆಂಟವಾಗಿ ತುಂಬ ಚೆನ್ನಾಗಿ ಓದ್ತಾ ಇದ್ದ ಸರ್. ಇವತ್ತು ಪ್ರತಿದಿನ ಈಗ ಎಕ್ಸಾಮ್ ನಡೀತಾ ಇದೆ ಸರ್. ಎಕ್ಸಾಮ್ ನಡೀತಿರೋದ್ರಿಂದ ಏನು ಮಾಡ್ತಾರೆ, ಕ್ಲಾಸ್ ನಡೆಯಲ್ಲ. ಹಾಸ್ಟೆಲ್ಲಿಂದ ಕಾಲೇಜಿಗೆ ಬರ್ತಾರೆ, 8:30 ಬಂದು ಅಪ್ ಟು 1 o'clock ಹೋಗ್ತಾರೆ. ಮತ್ತೆ ಊಟ ಮಾಡ್ಕೊಂಡು 1 hour ರೆಸ್ಟ್ ತೊಗೊಂಡು ಬಂದು ಮತ್ತೆ ಸಂಜೆವರೆಗೂ ಹೋಗ್ತಾರೆ. ಈ ಥರ ಓದ್ತಾಯಿದ್ರು. ಇವತ್ತು ಹುಡುಗ ಬೆಳಗ್ಗೆ 8:00 ಕಾಲೇಜಿಗೆ ಬಂದಿದ್ದಾನೆ, ಓದ್ತಾ ಇದ್ದಾನೆ. 10 ಗಂಟೆನಲ್ಲಿ ನಾನು ಚೂರು ನಮ್ಮನಿಗೆ ಫೋನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದವನೇ ಸರ್. ಇಲ್ಲಿ ಫೋನ್ ಕೊಡ್ತೀವಿ ಮಾತಾಡೋಕ್ಕೆ. ಸೊ ಆಗ ಫೋನ್ ತಗೊಂಡ್ಬಿಟ್ಟು ಅವ್ರ ಅಮ್ಮನಿಗೆ ಫೋನ್ ಮಾಡಿ ಇನ್ನೊಬ್ಬ ಹುಡುಗ ಬಂದವನ ಜೊತೆಲಿ, ಅವ್ನಿಗಾದ್ರೆ ಲೇಟಾಗಿ ಅಳುತ್ತಾ ಇದ್ದಂತೆ. ಇವನು ಹುಡುಗ ಹೋಗಿ ಅಲ್ಲಿಗೆ ಯಾಕೋ ಅಳುತ್ತಾ ಇದ್ದಾನೆ ಕಣೋ ಅವನು ಅಂದ್ರಂತೆ. ಆಮೇಲೆ ಯಾಕೆ ಅಳ್ತಾ ಇದ್ದಾನೆ ಅಂತ ಬಂದು ಕೇಳೋಣ ಅಂತ 2 ಹುಡುಗರು ಬಂದರೆ ಬಾಗಿಲಾಕಿತ್ತು ಮೇಲ್ಗಡೆಯಿಂದ. ಅವನು ಮೇಲ್ಗಡೆಯಿಂದ ಬಾಗಿಲು ತೆಗೆದುಬಿಟ್ಟು ಒಳಗಡೆ ಬಂದರೆ
ಅವನು ನೇತಾಡ್ತೇನೆ, ಅದಕ್ಕೆ ಇವನು ಕಾಮಿಡಿ ಮಾಡ್ತೇನೆ ಕಣೋ ಇವನು ಅಂತ ನೋಡೋಕೆ ಹೋದರೆ ಮಾಡ್ಕೊಂಡು ಸರ್ ಖಂಡಿತವಾಗೂ ಅಲ್ಲಿ ಮಕ್ಕಳು ಅವ್ರ ಜೊತೆಲೇ ಇದ್ದಾರೆ ಸರ್, ಖಂಡಿತವಾಗೂ ಅಲ್ಲ. ನೀವು ನಮ್ಮ ಇದ್ರ ಜೊತೆಲಿ ಇದು ಮಾಡಬೇಡಿ, ಆ ಹುಡುಗರನ್ನೇ ಸಪ್ರೇಟ್ ಹೋಗಿ ಕೇಳಿ ವಾರ್ಡನ್ನಿ ಅಂತವ್ರು ಅಂತ. ನಾನು ಇಷ್ಟು ಮೈಲ್ಡ್ ಆಗಿದ್ದರೆ ಓದ್ಸೋಕ್ಕಾಗುತ್ತೇನ್ರಿ ಅಂತ ಕೇಳ್ತೀನಿ. ಆ ಥರ ಇದ್ದಾರೆ ಸರ್, ಖಂಡಿತ ಇದು ಸತ್ಯ. ಯಾಕೆಂದರೆ ನೋವು ಆಗಿರೋರು ಏನು ಬೇಕಾದ್ರೂ ಹೇಳ್ಬೋದು ಸರ್, ಸತ್ಯವಾಗಿ ಆ ಥರದ ಒಂದು ಇದು ಇಲ್ಲವೇ ಇಲ್ಲ. ಯಾವ ಕಾರಣಕ್ಕೂ ಅವ್ರು ಒಡೆಯವರೇ ಅಲ್ಲ ಸರ್, ಖಂಡಿತ. ಅದಕ್ಕೆ ನಾವು ಒಪ್ಕೊಳ್ತೀವಿ ಸರ್, ಖಂಡಿತ ಸರ್, ಮುಂದೆ ಸರಿ ಮಾಡ್ಕೋತೀವಿ. ಇದು ತಪ್ಪಾಗಿದೆ. ಇದು ಏನಂದರೆ ಇದೊಂದು ಆ್ಯಕ್ಚುಯಲ್ ಆಗಿ ಇದು ನಡೀತಿತ್ತು, PG ನಡೀತಿತ್ತು ಸರ್. ನಾವು ಈ ಮಕ್ಕಳು ಹೊರಗಡೆಯಿಂದ ಬಂದವರು ಬೇರೆ ಕಡೆ ಎಲ್ಲ PGಲಿ ಇರ್ತಾಯಿದ್ರು, ತುಂಬ ಅರ್ಧ ದಿವಸಕ್ಕೆ ಬಿಟ್ಟೋಗೋರು, ಭಾಳ ಹಿಂಸೆ ಆಗೋರು. ಇದ್ರ ಬದಲಾಗಿ ನಾವು ಈ ಮಕ್ಕಳನ್ನ ಇಲ್ಲಿ ಹೇಳ್ಕೊಂಡು ಇದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತಲ್ಲ ಅಂತ ಮಾಡಿದ್ದೆ ಹೊರತು ಹಾಸ್ಟೆಲ್ ಮಾಡಬೇಕು ಅಂತ ಆಗಿದ್ದಲ್ಲ ಸರ್. ಇದು ಇನ್ನು ಮುಂದೆ ಆ ಥರದ್ದನ್ನು ಇದು ಮಾಡ್ಕೋತೀವಿ ಸರ್. ಮತ್ತು ಈ ಥರದ ಘಟನೆ ನಮ್ಮ ಜೀವನದಲ್ಲಿ ನಡೆದೂ ಇಲ್ಲ. ಇದು ದುರಂತ, ಖಂಡಿತ. ಒಳ್ಳೆ ಹುಡುಗನ ಕಳ್ಕೊಂಡಿದ್ದೀವಿ ಅಂತ ನಮಗೆ ನೋವಾಗಿದೆ ಸರ್. ಮುಖ್ಯಮಂತ್ರಿಯವರು ಹಾಸನ ಜಿಲ್ಲೆಗೆ ಫೆಬ್ರವರಿ 24ರಂದು ಅರಸೀಕೆರೆ ತಾಲೂಕಿನ ಬಾಣಾವರಕ್ಕೆ ಹಾಗೂ ಮಾರ್ಚ್ 1ರಂದು ಹಾಸನಕ್ಕೆ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಕಾರ್ಯಕ್ರಮದ ಸಿದ್ಧತೆಗೆ ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಅಂದರೆ ನಾಡಿದ್ದು ಇವತ್ತು 22, ನಾಡಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಇದಕ್ಕೆ ಬರ್ತಾ ಇದ್ದಾರೆ. ಒಂದು ಅವರ ಭೇಟಿ ಇದೆ. ಆ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 138 ಕೋಟಿ ಶಂಕುಸ್ಥಾಪನೆ, ಹಾಗೆ 14 ಕೋಟಿ ಮೊತ್ತದ ಅಂದಾಜು, ಇದು ಸರಿಸುಮಾರು 14 ಕೋಟಿ ಮೊತ್ತದ ಉದ್ಘಾಟನಾ ಒಂದು ವಿವಿಧ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು, ಆಮೇಲೆ ಫಲಾನುಭವಿಗಳ ಸಮಾವೇಶ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ಬೇರೆ ಸಚಿವರು ಕೂಡ ಬರೋರಿದ್ದಾರೆ. ಅದನ್ನು ತಮಗೆ ನಂತರದಲ್ಲಿ ತಿಳಿಸಲಾಗುವುದು. 24ರಂದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಆನಂತರ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 1ನೇ ತಾರೀಕು ಮಾರ್ಚ್ 1ರಂದು ಹಾಸನ ಜಿಲ್ಲೆಗೆ ಬರ್ತಾರೆ, ಹಾಸನ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 6,816 ಕೋಟಿಯ ಉದ್ಘಾಟನೆ ಒಂದು ವಿವಿಧ ಕಾಮಗಾರಿಗಳಿದೆ. ಆಮೇಲೆ ಸುಮಾರು 5,432 ಕೋಟಿಯ ಶಂಕುಸ್ಥಾಪನೆ ನಮ್ಮ ಜಿಲ್ಲೆಗೆ ಇದೆ. ಇದನ್ನೆಲ್ಲ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಈಗ ಹಾಸನದ್ದು ತಮಗೆ ಗೊತ್ತಿದೆ, ಅದು ಅಂದರೆ ನಮ್ಮ ಬಾಣಾವರದ ಕಾರ್ಯಕ್ರಮ ಆದ ನಂತರ ಅದನ್ನು ತಮಗೆ ರೂಪುರೇಷೆಯನ್ನು ನಂತರದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಬಂದು ಮಧ್ಯಾಹ್ನದವರೆಗೂ ಇದ್ದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಬೇರೆ ಕಲ್ಗಟ್ಟಿಗೆ, ಧಾರವಾಡದ ಕಲ್ಗಟ್ಟಿಗೆ ಹೋಗುವಂಥ ಕಾರ್ಯಕ್ರಮ ಇದೆ. ಸೊ ನಾವೆಲ್ಲ ರೂಪುರೇಷೆ ಅರಸೀಕೆರೆಯಲ್ಲಿ ಬಾಣಾವರದಲ್ಲಿ ಇದೆ. ಬಾಣಾವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಈಗಾಗಲೇ ವೇದಿಕೆ ಎಲ್ಲ. ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಸೇರಿದಂತೆ ಇತರೆ ನಾನಾ ಸಮಸ್ಯೆಗಳಿದ್ದರೂ ಇದುವರೆಗೂ ಚುನಾಯಿತ ಪ್ರತಿನಿಧಿಗಳಿಂದ ಯಾವ ಸಮಸ್ಯೆಯೂ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಇವರ ವೈಫಲ್ಯವೇ ಕಾರಣ ಎಂದು ಮಾಜಿ ಶಾಸಕ HM ವಿಶ್ವನಾಥ್ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2022ರ ನವೆಂಬರ್ನಲ್ಲಿ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಆನೆ ದಾಳಿಗೆ ಮನು ಎನ್ನುವ ರೈತನು ಸಾವನ್ನಪ್ಪಿದ್ದು, ಆಗ ಸಂಘರ್ಷದಲ್ಲಿ ಅಹೋರಾತ್ರಿ ಕಾಡಿನಲ್ಲಿ ಶವ ಇಟ್ಟುಕೊಂಡು ಹೋರಾಟ ಮಾಡಲಾಯಿತು. ಒಬ್ಬ ರೈತನಾಗಿ ನಾನು ಹೋಗಿದ್ದು ಮೃತನ ಶವ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು. ಉಸ್ತುವಾರಿ ಮಂತ್ರಿಗಳು ಕೂಡ ಸ್ಥಳಕ್ಕೆ ಬಂದು ಅನೇಕ ಭರವಸೆ ನೀಡಿದ ನಂತರ ಶವ ತೆರವು ಮಾಡಲಾಯಿತು. ನಂತರದಲ್ಲಿ ಮಹಿಳೆಯರು ಸೇರಿ ಜನರು ಮೂಡಿಗೆರೆ ಶಾಸಕರ ಮೇಲೆ ಜನರೇ ಹಲ್ಲೆ ಮಾಡಿ ಪ್ರತಿಭಟನೆ ಮಾಡಿದರು. ಕಾಫಿ ರೈತರು ಸೇರಿ ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ಮೇನಕಾ ಗಾಂಧಿಯವರ ಮೆಸೇಜ್ ಆಧಾರದ ಮೇಲೆ ಆಡಳಿತ ವರ್ಗದ ಜನ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ನನ್ನ ಬಂದೂಕನ್ನ ಕಾನೂನು ಬಾಹಿರವಾಗಿ 2 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿ ಪೊಲೀಸರು ವಶಪಡಿಸಿಕೊಂಡರು. ಇದರ ವಿರುದ್ಧ ಜನರು ಚಳುವಳಿ ಮಾಡಿದರು. ಆನೆ ದಾಳಿಯಲ್ಲಿ ಮನು ಸಾವು 78ನೇ ಸಾವಾಗಿದೆ ಎಂದು ಹೇಳಿದರು. 2022ರ ನವೆಂಬರ್ನಲ್ಲಿ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮನು ಅಂತಕ್ಕಂಥ ಒಬ್ಬ ರೈತ ಸಾವನ್ನಪ್ಪಿದಾಗ ಆದ ಸಂಘರ್ಷ ತಮ್ಮ ಗಮನದಲ್ಲಿ ಇದೆ. ಅವೆಲ್ಲ ಬಂದಿದ್ರಿ. ಅಹೋರಾತ್ರಿ ಹೆಬ್ಬನಹಳ್ಳಿ ಕಾಡಿನಲ್ಲಿ ಶವ ಇಟ್ಕೊಂಡು ಸತ್ಯಾಗ್ರಹ ಮಾಡಿದ್ರು ರೈತರು, ಕೂಲಿ ಕಾರ್ಮಿಕರು, ಆ ಭಾಗದ ಜನ. ನಾವು ರಾಜಕಾರಣಿಗಳಾಗಿ ಎಲ್ಲ ಹೋಗ್ಲಿಲ್ಲ. ನಾವು ಒಬ್ಬ ರೈತನಾಗಿ ನಾನು ಹೋಗಿದ್ದೆ. ಮನೆಗಳಿಗೆ 4 ಗಂಟೆ 5 ಗಂಟೆ
ಅವರು ರಾತ್ರಿಯೆಲ್ಲ ಹೋರಾಟ ಮಾಡೋದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಜನ ಇದ್ರು. ರಾತ್ರಿ ಶವ ಇಟ್ಕೊಂಡು ಮನು ಹೆಂಡತಿ ಮತ್ತು ಅವರು ಶವನ ಕಾಡಿನಲ್ಲೇ ಬಿಟ್ಟು ಈ ಸಾವಿನ ನಂತರ ಇನ್ನೊಂದು ಸಾವು ಆಗದಾದ್ರೆ ನಾವು ಶವ ತಗೊಂಡು ಹೋಗಲ್ಲ ಅಂತ ಚಳವಳಿಗಾರರಿಗೆ ಸಹಾಯ ಮಾಡಿಬಿಟ್ರು. ತಮಗೆ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು, ಕಂದಾಯ ಮಂತ್ರಿಗಳು ಫೋನ್ನಲ್ಲಿ ಮಾತಾಡಿದ್ರು. ನಂತರ ಉಸ್ತುವಾರಿ ಮಂತ್ರಿಗಳು ಸ್ಥಳಕ್ಕೆ ಬಂದರು, ತಾವು ಬಂದ್ರಿ, ಅಧಿಕಾರಿಗಳು ಬಂದರು. ಅನೇಕ ಭರವಸೆ ನಂತರ ಅದನ್ನು ಬಿಡುಗಡೆ ಮಾಡಿಕೊಟ್ವಿ. ಮನು ಅವರ ದೇಹವನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ನಂತರ ನಡೆದ ಹೋರಾಟನೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಡೀ ಪಶ್ಚಿಮ ಘಟ್ಟದಲ್ಲಿ ಮೂಡಿಗೆರೆಯಲ್ಲಿ ತಮಗೆ ಗೊತ್ತಿದೆ, ಮೂಡಿಗೆರೆ MLA ಅವರ ಕುಂದೂರು ಅಂತ ಗ್ರಾಮದಲ್ಲಿ ಮಹಿಳೆಯರು ಜನರೇ ಶಾಸಕರನ್ನ ಹಲ್ಲೆ ಮಾಡಿದ್ದು ಮತ್ತೆ ಅವರಿಗೆ ತೀವ್ರವಾದ ಪ್ರತಿಭಟನೆ ಮಾಡಿದ್ದು ನೀವು ನೋಡಿದ್ದೀರಿ. ಹಾಗೇನೆ ಬೈರಾಪುರ ಇರಬಹುದು, ಹಾಗೇನೆ ಕೊಡಗಿನ ಭಾಗದಲ್ಲಿ ಇಡೀ ಪಶ್ಚಿಮ ಘಟ್ಟ ಒಂದು ವ್ಯವಸ್ಥಿತವಾಗಿ ರೈತರು ತಾನಾಗೇನೆ ರೈತರು ಕಾರ್ಮಿಕರು ದಂಗೆ ಸ್ಥಿತಿ ದಂಗೆ ತರದಲ್ಲಿ ಚಳವಳಿ ಶುರು ಮಾಡಿದ್ರು. ಈ ಸಂದರ್ಭ ಅವ್ರನ್ನ ಹತ್ತಿಕ್ಬೇಕು, ಈ ಭಾಗದ ಧ್ವನಿಯನ್ನು ಹತ್ತಿಕ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡಂತ ಬ್ಯೂರೋಕ್ರಸಿ, ಆಡಳಿತ ವರ್ಗದ ಜನ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ನನ್ನ ಬಂದೂಕನ ಮೇನಕಾ ಗಾಂಧಿ ಅವರ ಒಂದು ಟೆಲೆಕ್ಸ್ ಮೆಸೇಜ್ ಆಧಾರದ ಮೇಲೆ ಕಾನೂನು ಬಾಹಿರವಾಗಿ 2 ವರ್ಷ ಸಸ್ಪೆಂಡ್ ಮಾಡಿ ಅದನ್ನ ಪೊಲೀಸರ ಸ್ವಾಧೀನಕ್ಕೆ ಕೊಡುವ ಕೆಲಸ ಮಾಡಿದ್ರು. ತಮಗೆ ಗೊತ್ತಿದೆ. ತಾವೆಲ್ಲ ಸಹಕಾರ ಕೊಟ್ರಿ, ಜನರು ಚಳವಳಿ ಮಾಡಿದ್ರು, ಸಹಕಾರ ಕೊಟ್ಟರು. ಅಲ್ಟಿಮೇಟ್ ಆಗಿ ಕಳೆದ ತಿಂಗಳಲ್ಲಿ ನನ್ನ ವಶಕ್ಕೆ ಬಂದಿದೆ. ಅದು ಪಶ್ಚಿಮ ಘಟ್ಟದ ಹೋರಾಟದ ಧ್ವನಿಯನ್ನು ಅಡಗಿಸಿದ್ದಕ್ಕೆ ಅದನ್ನು ಮರುಸ್ಥಾಪನೆ ಮಾಡೋದು, ಮತ್ತೆ ಆ ಭಾಗಕ್ಕೆ ಒಂದು ಶಕ್ತಿ ಕೊಡುವಂತ ಕೆಲಸನ ಕೋರ್ಟ್ ಮಾಡಿ ಸಮಸ್ಯೆನ ಹತ್ತಿಕ್ಕದಿಕ್ಕೆ ನೋಡಿದ್ರೆ ವಿನಃ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ನೋಡಲಿಲ್ಲ. ಇಷ್ಟೆಲ್ಲ ಘಟನೆ, ಮನು ಸಾವು 78ನೇ ಸಾವು, 72ನೇ ಸಾವು. ಈ ಬಗ್ಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಜೊತೆ ಮಾತನಾಡಿದರೆ ಮೌನ ಉತ್ತರ ಕೊಡುತ್ತಾರೆ. ಕಾಡಾನೆ ಕುರಿತು ಇಲಾಖೆ ತಜ್ಞರು ಕೊಟ್ಟಂತಹ ವರದಿಯನ್ನ ಮೂಲೆಗೆ ಎಸೆಯಲಾಗಿದೆ. ನಾವು ಕೂಡ ಅನೇಕ ದೇಶದ ಮಾದರಿಯನ್ನ ಕೊಟ್ಟಿದ್ದು, ಇನ್ನು ರಾಜಕಾರಣಿಗಳು ತಮ್ಮ ಮನಸ್ಸಿಗೆ ಬಂದಂತಹ ವರದಿ ಕೊಡುತ್ತಾರೆ. ಆನೆಗಳ ಸ್ಥಳಾಂತರ ಮತ್ತು ಆನೆ ಕಾರಿಡಾರ್ ಮಾಡುವುದು, ಆನೆಯ ಧಾಮ ಮಾಡಿ ಯಾವ್ಯಾವ ಆನೆಗಳು ದಿಕ್ಕು ದೆಸೆ ಇಲ್ಲದೆ ಕಾಡು ಬಿಟ್ಟು ನಾಡಿನಲ್ಲಿ ತಿರುಗಾಡುತ್ತಿವೆ, ಅದನ್ನ ಶ್ರೀಲಂಕಾ ಮಾದರಿಯಲ್ಲಿ ಸರ್ಕಾರವೇ ಸಾಕಲು ಮುಂದಾಗಬೇಕು. 400ರಿಂದ 500 ಕಿಲೋಮೀಟರ್ ಅರಣ್ಯ ಮತ್ತು ಹಳ್ಳಿಗಳ ಹಂಚಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು. ಅದಕ್ಕೆ ಬೇಕಾಗಿರುವ 500 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಿಕೊಡಬೇಕು. ಈ ಬಗ್ಗೆ ಉದ್ದೇಶಪೂರ್ವಕವಾಗಿ ಸರ್ಕಾರ ಸ್ಪಂದಿಸುತ್ತಿಲ್ಲ, ರಾಜಕಾರಣಿಗಳು ಗಮನ ಕೊಡುತ್ತಿಲ್ಲ. ಈ ಹಿಂದೆ ಕಾಡಾನೆ ಸೆರೆ ವೇಳೆ ಅರ್ಜುನನ ಸಾವು ತಿಳಿದಿದ್ದು, ಇದೊಂದು ಭಾವನಾತ್ಮಕವಾದ ಆನೆಯಾಗಿತ್ತು. 9 ಬಾರಿ ಅಂಬಾರಿ ಹೊತ್ತ ಆನೆಯಾಗಿದ್ದು ಜನಮನಸ್ಸಿನಲ್ಲಿ ಪ್ರೀತಿ ಗಳಿಸಿತ್ತು. ಅದರ ಸಾವಿನ ಸಂದರ್ಭದಲ್ಲಿ ದುಃಖದ ಸಂಗತಿ ಎಂದರು. ಆನೆ ಯಾವ ರೀತಿ ಸಾವನ್ನಪ್ಪಿತ್ತು ಎಂಬುವ ಬಗ್ಗೆ ಚರ್ಚೆಯೇ ಇಲ್ಲ. ಯಾವುದೋ ಸಣ್ಣ ಪ್ರಕರಣ ಇಟ್ಟುಕೊಂಡು ಹಾಸನ ಜಿಲ್ಲೆಗೆ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ದೊಡ್ಡ ಪ್ರಕರಣದಲ್ಲಿ ಯಾವ ಕ್ರಮ ಕೈಗೊಳ್ಳಲೇ ಇಲ್ಲ ಎಂದು ದೂರಿದರು. ನಾವು ಅನೇಕ ಬಾರಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಜೊತೆ ಮಾತಾಡಿದ್ರೆ ಮೌನ ಉತ್ತರ. ಈ ಭಾಗದ ಜನಪ್ರತಿನಿಧಿಗಳು 3 ಜಿಲ್ಲೆಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಇಲಾಖೆಯ ತಜ್ಞರು ಕೊಟ್ಟಂತಹ ವರದಿಗಳಿದಾವಲ್ಲ, ಅದನ್ನು ಮೂಲೆಗೆ ಬಿಸಾಕಿದ್ದಾರೆ. ಇಲಾಖೆಯ ತಜ್ಞರು ಕೊಟ್ಟಿದ್ದಾರೆ ಮತ್ತು ನಾವೆಲ್ಲರೂ ಕೂಡ ಹಿಂದೆ ಅನೇಕ ದೇಶದ ಮಾದರಿಗಳನ್ನ ಕೊಟ್ಟಿದ್ದೀವಿ, ಅದನ್ನ ಮೂಲೆಗೆ ಹಾಕಿದ್ದಾರೆ. ರಾಜಕಾರಣಿಗಳು ತಮಗೆ ಮನಸ್ಸಿಗೆ ಬಂದಂಗೆ ವರದಿ ಕೊಡ್ತಾರೆ. ಆನೆನ ಸ್ಥಳಾಂತರ ಮಾಡೋದು, ಆನೆ ಕಾರಿಡಾರ್ ಮಾಡೋದು, ಆ ಕಾರಿಡಾರ್ ಒಳಗಡೆ ಆನೆಯ ಧಾಮ, ಆನೆಯ ಹೆರಿಟೇಜ್. ಕಾರಿಡಾರ್ ಅನ್ನೋದು ಒಂದು ಪದ ಬಳಕೆಯಲ್ಲಿದೆ, ಆದ್ರೆ ಕಾರಿಡಾರ್ ಅಂದ್ರೆ ಅವ್ರು ತಿರುಗತಕ್ಕಂಥ ಜಾಗ. ಆದ್ರೆ ಆನೆಯ ಹೆರಿಟೇಜ್, ಆನೆಯ ಧಾಮಗಳನ್ನು ಮಾಡಿ ಉಂಡಾನೆನೂ ಸೇರ್ಕೊಂಡಂಗೆ ಯಾವ್ಯಾವ ಆನೆಗಳು ದಿಕ್ಕು ದೆಸೆಯಿಂದಲೇ ತಿರುಗ್ತಾ ಇದ್ದಾವೆ, ಕಾಡನ್ನು ಬಿಟ್ಟು ನಾಡಿಗೆ ಬಂದಿದ್ದಾವೆ, ಅವನ್ನ ಅದರೊಳಗಿಟ್ಟು ಸರ್ಕಾರನೇ ಸಾಕುವಂತ
ಶ್ರೀಲಂಕಾ ಮಾದರಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಒಂದು ವರದಿ ಕೊಟ್ಟಿದೆ. ಸುಮಾರು 500 ಕಿಲೋಮೀಟರ್ 400ರಿಂದ 500 ಕಿಲೋಮೀಟರ್ ಅರಣ್ಯ ಮತ್ತು ಹಳ್ಳಿಗಳ ಅಂಚಲ್ಲಿ ಸೋಲಾರ್ ಹ್ಯಾಂಗಿಂಗ್ ಫೆನ್ಸಿಂಗ್ ಮತ್ತು ರೈಲ್ವೆ ಬ್ಯಾರಿಕೇಡ್ ಎರಡನ್ನ ಹಾಕಬೇಕು. ಅದಕ್ಕೆ ಬೇಕಾದಂತಹ ಒಂದು 500 ಕೋಟಿ ಹಣನ ರಾಜ್ಯ ಸರ್ಕಾರ ಅದೇ ಸರಿ ಬಿಡುಗಡೆ ಮಾಡಿಕೊಡ್ಬೇಕು ಅಥವಾ 2 ಹಂತದಲ್ಲಾದ್ರೂ ಮುಗಿಸ್ಬೇಕು ಅಂತ ವರದಿ ಕೊಟ್ಟಿದ್ದ. ಉದ್ದೇಶಪೂರ್ವಕವಾಗಿ ಸರ್ಕಾರಗಳು ಮುಲ್ಲಿದ್ದಾರೆ. ಜನಪ್ರತಿನಿಧಿಗಳು ಅದನ್ನ ಸರಿಯಾದ ರೀತಿ ಮಾತಾಡ್ತಾ ಇಲ್ಲ. ಅದರ ಬಗ್ಗೆ ಯಾವ ಬೆಳಕನ್ನು ಕೂಡ ಚೆಲ್ತಾ ಇಲ್ಲ. ತಮ್ಮ ಗಮನಕ್ಕಿರಲಿ, ಯಾವ್ದಾದ್ರು ಒಂದು ಸಂದರ್ಭ ಸಿಕ್ಕಿದ್ರೆ ವಿಶೇಷವಾಗಿ ಬಯಲ್ನಾಡಿನ ರಾಜಕಾರಣಿಗಳು ಅದನ್ನು ಇಟ್ಕೊಂಡು ಸರ್ಕಾರದ ಮುಂದೆ ದೊಡ್ಡ ಹೋರಾಟ ನಡೆಸ್ತಾರೆ. ಮತ್ತೆ ಅದು ಜಾರಿಯಾಗಂತ ಬಿಡಲ್ಲ. ಆದ್ರೆ ಒಂದು ಒಳ್ಳೆ ಆಪರ್ಚುನಿಟಿ, 2 ಆಪರ್ಚುನಿಟಿಗಳು ಸಿಕ್ಕಿದ್ವು. ತಮಗೆ ಗೊತ್ತಿದೆ ಅರ್ಜುನನ ಸಾವು. ಅರ್ಜುನ ಭಾವನಾತ್ಮಕವಾದಂತ ಆನೆ ಆಗಿತ್ತು. ಅಂಬಾರಿ ಹೊತ್ತಂತ ಆನೆ 9 ಬಾರಿ. ಅದು ಜನರ ಮನಸ್ಸಲ್ಲಿ ಪ್ರೀತಿ ಇತ್ತು. ಮತ್ತೆ ಅದೊಂದು ಎಲ್ಲರಿಗೂ ದುಃಖದ ಸಂಗತಿ ಅಂತ ಅದರ ಸಾವಿನ ಸಂದರ್ಭ ಬಳಕೆ ಮಾಡಾದ್ರು ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಪಾರ್ಲಿಮೆಂಟ್ ಅಲ್ಲಿ ಮತ್ತು ವಿಧಾನಸಭೆ ಒಳಗಡೆ ದೊಡ್ಡ ಪ್ರಮಾಣದ ಚರ್ಚೆ ಮಾಡಿ ಸರ್ಕಾರದ ಮುಂದೆ ಸರಿಯಾದ ರೀತಿ ಮಂಡಿಸಿ ಪರಿಹಾರವನ್ನು ಗಿಟ್ಟಿಸ್ಕೋಬಹುದು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ. ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನೂ ಹುಡುಕುತ್ತವೆ. ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ. ಬಾಲ್ಯದ ಬಾಂಧವ್ಯ ಅದು ಬಲು ಸುಂದರ. ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು, ನೀ ಮರೆತಿದ್ದೆ. ನೆನಪಿನಂಗಳದಲ್ಲಿ ಸದಾ ಕನವರಿಕೆ. ಬಾಲ್ಯದ ನನಸಾಗದ ಕನಸುಗಳು. ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ, ನನ್ನಿಂದ ಥ್ಯಾಂಕ್ ಯು ಹೇಳೋಕ್ಕೂ ಆಗಿಲ್ಲ. ಈವಾಗ ಅದನ್ನು ನನಸಾಗಿ. ಇದು ತುಂಬಾ ಸುಂದರವಾಗಿದೆಯಲ್ಲ, ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ. ಜಾಯ್ ಆಲುಕಾಸ್, ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ. ಜಾಯ್ ಆಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜೂಲರ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್. ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್, ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಡೇ ಹೋಮ್
ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಧನಶೇಖರ್ ತಿಳಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಿನಾಂಕ ಫೆಬ್ರವರಿ 26ರಂದು ಸೋಮವಾರ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದೊಂದಿಗೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಶಿಬಿರದಲ್ಲಿ ಹೃದ್ರೋಗ ತಜ್ಞರು, ಮೂತ್ರಪಿಂಡ, ಮಧುಮೇಹ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು, ಆಯುಷ್ ಚಿಕಿತ್ಸಾ ತಜ್ಞರು ಮತ್ತು ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರುಗಳು ಹಾಜರಿದ್ದು, ಈ ಶಿಬಿರದಲ್ಲಿ ರೋಗಿಗಳಿಗೆ ಸಲಹೆ, ಸೂಚನೆ ಮತ್ತು ಚಿಕಿತ್ಸೆ ನೀಡಲಿದ್ದಾರೆ. ಶಿಬಿರದಲ್ಲಿ ಉಚಿತವಾಗಿ ಇಸಿಜಿ, ಎಕೋ, ರಕ್ತ ಪರೀಕ್ಷೆ ಮಾಡಿ ಉಚಿತವಾಗಿ ಔಷಧಿ ನೀಡಲಾಗುತ್ತದೆ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಿಸಲಾಗುವುದು. ಇದಕ್ಕೆ ಕಡ್ಡಾಯವಾಗಿ ಬಿಪಿಎಲ್ ಹಾಗೂ ಆಧಾರ್ ಕಾರ್ಡ್ ತರತಕ್ಕದ್ದು. ಇದರ ಸದುಪಯೋಗವನ್ನು ಸದ್ಬಳಕೆ ಮಾಡಿಕೊಂಡು ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ಸಾರ್ವಜನಿಕ ಆಸ್ಪತ್ರೆ ಹೊಳೆನರಸೀಪುರ. ಈ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಮತ್ತು ಕಿಮ್ಸ್ ಹಾಸನ ಮತ್ತು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಹಾಸನ ಇವರ ಎಲ್ಲರ ಸಹಯೋಗದೊಂದಿಗೆ ದಿನಾಂಕ 26/2/24ರಂದು ಒಂದು ಬೃಹತ್ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಸೂಪರ್ ಸ್ಪೆಷಲಿಸ್ಟ್ ತಂಡಗಳನ್ನ ನಾವು ಕರೆಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಕಾರ್ಡಿಯಾಲಜಿ ಟೀಮ್ ಅಂದರೆ ಹೃದಯರೋಗ ತಜ್ಞರು ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಇಸಿಜಿ, ಎಕೋ ಟೆಸ್ಟ್ ಮತ್ತು ಕಾರ್ಡಿಯಾಲಜಿಸ್ಟು ಅವ್ರನ್ನ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಈಗ ಸೂಪರ್ ಸ್ಪೆಷಲಿಸ್ಟ್ ಎಂಪ್ಲಾಯ್ಸ್ ಬರ್ತಕ್ಕಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಏನಾದರೂ ಕಾಯಿಲೆಗಳು ಇರ್ತಕ್ಕಂಥದ್ದು ಕಂಡು ಬಂದಲ್ಲಿ ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಬೇಕಾಗಿರ್ತದೆ, ಹೆಚ್ಚಿನ ಚಿಕಿತ್ಸೆಗಳು ಆ ಥರದ್ದು ಏನಾದ್ರು ಇದ್ದರೆ ಅದನ್ನು ಆದಿಚುಂಚನಗಿರಿ ಸಂಸ್ಥೆಯವರು ಏನು ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ ಆ ಸ್ಕೀಮ್ನಲ್ಲಿ ಅದನ್ನು ಅಳವಡಿಸಿಕೊಂಡು ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದನ್ನು ಒಂದು ಆಶ್ವಾಸನವನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಹೃದಯ ರೋಗ ತಜ್ಞರು ಬರ್ತಾ ಇದ್ದಾರೆ ಮತ್ತು ನರರೋಗ ತಜ್ಞರು ಬರ್ತಾರೆ, ನ್ಯೂರಾಲಜಿಸ್ಟ್ ಬರ್ತಾ ಇದ್ದಾರೆ ಮತ್ತು ಕಿಡ್ನಿ ಡಾಕ್ಟರ್ ಬರ್ತಾರೆ ಮತ್ತು ಯೂರಾಲಜಿಸ್ಟ್ ಬರ್ತಾರೆ ಮತ್ತು ಡಯಾಬಿಟಲಾಜಿಸ್ಟ್ ಮಧುಮೇಹ ತಜ್ಞರು ಕೂಡ ಬರ್ತಾ ಇದ್ದಾರೆ. ಇದಲ್ಲದೆ ಸಾಮಾನ್ಯ ವೈದ್ಯ ತಜ್ಞರು, ಶಸ್ತ್ರಚಿಕಿತ್ಸಕರು, ಗರ್ಭಿಣಿ ತಜ್ಞರು, ಕೀಲು ಮತ್ತು ಮೂಳೆ ತಜ್ಞರು, ದಂತ ವೈದ್ಯರು, ಕಿವಿ ಮತ್ತು ಗಂಟಲು ತಜ್ಞರು, ಮಕ್ಕಳ ತಜ್ಞರು, ಮಾನಸಿಕ ರೋಗ ತಜ್ಞರು, ಕಣ್ಣಿನ ತಜ್ಞರು ಮತ್ತು ಆಯುಷ್ ಚಿಕಿತ್ಸೆ ಇಷ್ಟು ಸೌಲಭ್ಯಗಳನ್ನ ಇದನ್ನ ನಾವು ಒದಗಿಸ್ತಾ ಇದ್ದೀವಿ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಕೂಡ ನಾವು
ಆದಷ್ಟು ಎಲ್ಲರಿಗೂ ಕೂಡ ನಾವು ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಅವತ್ತಿನ ದಿವಸ ಎಲ್ಲರಿಗೂ ಕೊಡಬೇಕು ಅನ್ನೋದು ನಮ್ಮ ಯೋಜನೆ ಹಾಕಿರ್ತೇವೆ. ಸೊ ಆ ಯೋಜನೆಯಿಂದ ಏನಾಗುತ್ತೆ, ಅವರೇ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೂ ಅವರಿಗೆ ಯಾವುದಾದ್ರೂ ತೊಂದರೆಗಳು ಉಂಟ ಸಂದರ್ಭಗಳಲ್ಲಿ ಸೊ 5 ಲಕ್ಷದವರೆಗೂ ಅವರು ವಿಮೆ ಅರ್ಹರಾಗಿದ್ದಾರೆ. ಸೊ ಅವರಿಗೆ ಯಾವುದೇ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಆಗಲಿ ಸರ್ಕಾರಿ ಆಸ್ಪತ್ರೆಗಳಾಗಲಿ ಅವರು 5 ಲಕ್ಷದವರೆಗೂ ಒಂದು ಕುಟುಂಬಕ್ಕೆ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದನ್ನು ಅವರು ಭರಿಸಬಹುದಾಗಿರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ವಿನಯ್ ಹಾಜರಿದ್ದರು. ಹಾಸನದ ವಿದ್ಯಾನಗರದಲ್ಲಿರುವ ಕೆನರಾ ಬ್ಯಾಂಕ್ ಶಾಖಾ ಕಚೇರಿಯನ್ನ ನವೀಕರಣಗೊಳಿಸಿ ಉದ್ಘಾಟನೆಯನ್ನ ಮಾಡಲಾಯಿತು. ಕೆನರಾ ಬ್ಯಾಂಕ್ನ ಹಿರಿಯ ಗ್ರಾಹಕರಾದ ಹಿಮವಂತ್ ಗೋಪಾಲ್ ನೂತನ ಶಾಖಾ ಕಚೇರಿಯನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ವಿದ್ಯಾನಗರದಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ಕೆನರಾ ಬ್ಯಾಂಕ್ ಉತ್ತಮ ಸೌಲಭ್ಯಗಳನ್ನು ನೀಡುತ್ತಿದ್ದು, ಚಿನ್ನದ ಮೇಲಿನ ಸಾಲ ಸೌಲಭ್ಯ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದು, ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉತ್ತಮ ಗ್ರಾಹಕ ಸೇವೆಯನ್ನು ನೀಡುತ್ತಿದ್ದಾರೆ ಎಂದು ಗ್ರಾಹಕರು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಡಿಜಿಎಂ ಮಹಾನಂದ ಕುಮಾರ್, ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ರವಿ, ಆಫೀಸರ್ ಭುವನೇಶ್ವರಿ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ಮೊದಲ ಬಾರಿಗೆ ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಎಜೆ ಕೃಷ್ಣಯ್ಯ ಇವರನ್ನು ಪ್ರಾಂಶುಪಾಲರಾಗಿ ನೇಮಿಸಿರುವುದಕ್ಕೆ ಎಂಸಿಇ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಧನ್ಯವಾದ ತಿಳಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಿರಿಯ ರಾಜ್ಯ ಮುಖಂಡ ಶ್ರೀಧರ್ ಕಲಿವೀರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಡಿನ ಪ್ರತಿಷ್ಠಿತ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ಇದೇ ಮೊದಲ ಬಾರಿಗೆ ಅರ್ಹತೆ ಆಧಾರದ ಮೇಲೆ ದಲಿತ ಸಮುದಾಯಕ್ಕೆ ಸೇರಿದ ಪ್ರಾಧ್ಯಾಪಕರಾದ ಎಜೆ ಕೃಷ್ಣಯ್ಯ ಅವರನ್ನು ನೇಮಿಸಿರುವುದಕ್ಕೆ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಂಯುಕ್ತ ವೇದಿಕೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳ ಮತ್ತು ನಿವೃತ್ತ ಅಧಿಕಾರಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ಸಮನ್ವಯ ಸಮಿತಿ, ಹಾಸನ ಜಿಲ್ಲಾ ಶಾಖೆಯ ಪರವಾಗಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಹಾಗೂ ಕಾರ್ಯದರ್ಶಿಗಳಾದ ಆರ್ಟಿ ದೇವೇಗೌಡರು ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು. 64 ವರ್ಷಗಳಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸರ್ಕಾರದಿಂದ ಅನುದಾನವನ್ನು ಪಡೆದಿರುವಂತಹ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ, ಸೀನಿಯಾರಿಟಿ ಆಧಾರದ ಮೇಲೆ ಅಲ್ಲಿರುವಂತಹ ಪ್ರೊಫೆಸರ್ ಎಜೆ ಕೃಷ್ಣಯ್ಯ ಅವರನ್ನ ಮೊದಲ ಬಾರಿಗೆ ಒಬ್ಬರು ದಲಿತ ವರ್ಗಕ್ಕೆ ಸೇರಿದ್ದಾರೆ. ಅದು ಆಕಸ್ಮಿಕ. ಆದರೆ ಅವರ ಅರ್ಹತೆ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಆ ಒಂದು ಆಧಾರದ ಮೇಲೆ ಅವರನ್ನ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರನ್ನಾಗಿ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಆದೇಶವನ್ನು ಮಾಡಿ ಇವತ್ತು ಎಜೆ ಕೃಷ್ಣಯ್ಯ ಅವರು ಪ್ರಭಾರಿ ಪ್ರಾಂಶುಪಾಲರಾಗಿ ಬಹಳ ಯಶಸ್ವಿಯಾಗಿ ಸಮರ್ಥವಾಗಿ ಅವರ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ಈ ದಲಿತ ಸಂಘಟನೆಗಳ ಹಲವಾರು ಬಣಗಳು ಹಾಗೂ ನೌಕರರ ವೇದಿಕೆ ನಾವೆಲ್ಲರೂ ಜಂಟಿಯಾಗಿ ಸೇರಿ ಕಾಲೇಜಿನ ಆಡಳಿತ ಮಂಡಳಿ ಏನು ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಅವರು ಹಾರ್ನಳ್ಳಿ ರಾಮಸ್ವಾಮಿ ಅವರ ಪುತ್ರರು ಮತ್ತು ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಇವರಿಂದ ನಾವು ವಿಶೇಷವಾಗಿ ಇಂತಹ ಒಂದು ಮಾನವೀಯ ಕಾರ್ಯಕ್ರಮವನ್ನು, ಸಂವಿಧಾನ ಪರವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಿಜವಾಗಲೂ ಅರ್ಹರಾದವರನ್ನ ಅವರ ಹುಟ್ಟಿದ ಜಾತಿಯ ಯಾವುದು ಅಂತ ಪರಿಗಣಿಸುತ್ತದೆ ಜಾತ್ಯತೀತವಾಗಿ ಡಾಕ್ಟರ್ ಎಜೆ ಕೃಷ್ಣಯ್ಯ ಅವರನ್ನ ಇವತ್ತು ಪ್ರಭಾರಿ ಪ್ರಾಂಶುಪಾಲರನ್ನಾಗಿ ನೇಮಿಸಿರೋದಕ್ಕೆ ನಾವು ಎಲ್ಲ ಸಂಘಟನೆಯವರು ಹಾಸನ ಜಿಲ್ಲೆಯಲ್ಲಿ ಮುಕ್ತ ಕಂಠದಿಂದ ನಾವು ಶ್ಲಾಘಿಸ್ತೀವಿ ಮತ್ತು ಅವರಿಗೆ ನಮ್ಮ ರೀತಿಯ ಅಭಿನಂದನೆಗಳನ್ನು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಹಿರೇಶ್ ಹಿರೇಹಳ್ಳಿ, ಪರಿಶಿಷ್ಟ ಜಾತಿ ಮತ್ತು ವರ್ಗದ ಅಧಿಕಾರಿಗಳ ಸಂಘದ ನಿರ್ದೇಶಕ ಜಯದೇವಯ್ಯ, ಭೀಮವಾದ ರಾಜ್ಯ ಸಂಘಟನಾ ಸಂಚಾಲಕ ನಾಗರಾಜ್ ಹಿತ್ತೂರು, ನಿರ್ದೇಶಕ ಲಕ್ಷ್ಮಣಯ್ಯ, ಉಪಾಧ್ಯಕ್ಷ ಕಾಡಯ್ಯ ಉಪಸ್ಥಿತರಿದ್ದರು.
ಹೊಳೆನರಸೀಪುರ ತಾಲೂಕು ಹಳಿಕೋಟೆ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಬಾಗೇವಾಳು ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲೇಶಪುರ ಮೋಹನ್ ಜೆಡಿಎಸ್ ತೊರೆದು ಕಾಂಗ್ರೆಸ್ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರ ಸಮ್ಮುಖದಲ್ಲಿ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮೋಹನ್ ಅವರನ್ನ ಶ್ರೇಯಸ್ ಪಟೇಲ್ ಅವರು ಸನ್ಮಾನಿಸಿ ಗೌರವಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ವಿ ಪುಟ್ಟರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಕೆ ಲೋಕೇಶ್, ಕಡವಿನ ಹೊಸಳಿ ಲೋಕೇಶ್, ಸುದರ್ಶನ್ ಹಾಜರಿದ್ದರು. ವಿಶೇಷ ಚೇತನ ಮಕ್ಕಳು ಬುದ್ಧಿವಂತಿಕೆಯಲ್ಲಿ ಸಾಮಾನ್ಯರಿಗೆ ಸಮಾನರಾಗಿ ನಿಲ್ಲಬಲ್ಲರು. ಆದ್ದರಿಂದ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪೋಷಕರು ಶ್ರಮಿಸಬೇಕು ಎಂದು ಸಾಹಿತಿ ಎಡೆಹಳ್ಳಿ ಆರ್ ಮಂಜುನಾಥ್ ಹೇಳಿದರು. ಸಕಲೇಶ್ಪುರ ಪುರಭವನದಲ್ಲಿ ಸಕಲೇಶ್ವರ್ಯ ವಿಶೇಷ ಚೇತನರ ಹಾಗೂ ಪೋಷಕರ ಒಕ್ಕೂಟದ ಸಂಘದ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶೇಷ ಚೇತನರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯ ಒದಗಿಸಿ ಅವರನ್ನ ಸ್ವಾವಲಂಬಿಗಳಾಗಿ ದುಡಿಯಲು ಸಹಕಾರಿಯಾಗುವ ವಾತಾವರಣ ನಿರ್ಮಾಣ ಮಾಡಬೇಕೆಂದರು. ಪ್ರತಿ ಪಂಚಾಯತ್ನಲ್ಲೂ ಕೂಡ ಎಷ್ಟೆಷ್ಟು ಜನ ವಿಕಲಚೇತನರಿದ್ದಾರೆ ಅಂತಕ್ಕಂಥದ್ದು ಪಟ್ಟಿಯನ್ನು ಕೂಡ ನಾನು ಮಾಡಿಸ್ತೀನಿ. ನನಗೆ ಗೊತ್ತಿರೋ ಹಾಗೆ 2000 ಜನ ವಿಕಲಚೇತನರಿದ್ದಾರೆ. ಅವರಿಗೆಲ್ಲ ಸರಿಯಾದ ರೀತಿಯ ಸವಲತ್ತುಗಳನ್ನು ಕೊಟ್ಟು ಅವರನ್ನ ಪ್ರೀತಿಯಿಂದ ಕರುಣೆಯಿಂದ ಬರಮಾಡಿಕೊಂಡಿದ್ರೆ ಅವರು ಕೂಡ ಭಾಗವಹಿಸ್ತಾ ಇದ್ರು. ಆ ಒಂದು ಕರುಣೆ ಮತ್ತು ಸೌಜನ್ಯ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆಡಳಿತ ವರ್ಗಕ್ಕೆ ಇಲ್ಲದೆ ಇರತಕ್ಕಂಥದ್ದು ಬಹಳ ದುಃಖದ ವಿಚಾರ. ನಾನು ಬಂದಿರ್ತಕ್ಕಂಥ ಏನು ವಿಕಲಚೇತನರಿಗೆ ನಾನು ಕೇಳ್ಕೊಳ್ತೀನಿ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟರು, ನಿಮ್ಗೆ ಯಾರಾದ್ರೂ 3-4 ಸಲ ಕಚೇರಿಗೆ ಅನಿಸಿದ್ರೆ, ನಿಮ್ಗೆ ಯಾವ್ದಾದ್ರು ಸೌಲಭ್ಯ ಕೊಡಬೇಕಾದ್ರೆ ನನಗೆ ಇಂತಿಷ್ಟು ಹಣ ಕೊಡಬೇಕು ಅಂತ ಕೇಳಿದ್ರೆ ನನ್ನ ನಂಬರ್ ತಗೊಳ್ಳಿ. ಏನು ತಾಲೂಕು ಪಂಚಾಯತಿಂದ ಬರ್ತಕ್ಕಂಥ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಅವರಿಗೆ ಗುಣಮಟ್ಟದ ವಸ್ತುಗಳನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ತಾಲೂಕು ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಯೋಗೇಶ್, ಎಸ್ಕೆ ಸತ್ಯನಾರಾಯಣ್, ಕಟ್ಟೆಗದ್ದೆ ನಾಗರಾಜ್, ಎಂಕೆ ಗಣ್ಣಪ್ಪಯ್ಯ, ಯಲ್ಲಪ್ಪ, ತಾಲೂಕು ಕಚೇರಿ ಶಿರಸ್ತೆದಾರ್ ಶ್ವೇತಾ, ಗೀತಾ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ಶಾರದಾ ಗುರುಮೂರ್ತಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಧರಣಿ ಹಾಜರಿದ್ದರು. ವಿದ್ಯಾರ್ಥಿಗಳು ಅಪೌಷ್ಟಿಕತೆಯಿಂದ ಬಳಲದೆ ಪೌಷ್ಟಿಕಾಂಶ ಆಹಾರ ಸೇವಿಸಿ ಉತ್ತಮ ವಿದ್ಯಾಭ್ಯಾಸ ಹೊಂದುವಂತೆ ರಾಜ್ಯ ಸರ್ಕಾರ ಈ ದೃಷ್ಟಿಯೊಂದಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿವಿಧ ಯೋಜನೆ ಜಾರಿಗೊಳಿಸಿ ಅನುಷ್ಠಾನಕ್ಕೆ ತಂದಿದೆ ಎಂದು ಹೇಳಿದರು. ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪೂರಕ ಪೌಷ್ಟಿಕಾಹಾರವಾಗಿ ಬಿಸಿ ಹಾಲಿನೊಂದಿಗೆ ಮಿಶ್ರಣಗೊಳಿಸಿ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸದೃಢ ದೇಹ ಸದೃಢ ಮನಸ್ಸು ಎಂಬಂತೆ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಆಹಾರವನ್ನು ರಾಜ್ಯ ಸರ್ಕಾರ ಒದಗಿಸುತ್ತಿರುವುದು ಉತ್ತಮ ಕಲಿಕೆಗೆ ಸಹಕಾರಿಯಾಗಲಿದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಸದುದ್ದೇಶದಿಂದ ಸರ್ಕಾರ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಶಾಲಾ ಮಕ್ಕಳ ಬೆಳವಣಿಗೆ ಮತ್ತು ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಒತ್ತು ನೀಡಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸವಲತ್ತುಗಳಲ್ಲಿ ಇದು ಬಹಳ ಮೊದಲ ಸ್ಥಾನದಲ್ಲಿರುವಂತದ್ದು ಮಧ್ಯಾಹ್ನ ಉಪಹಾರ ಯೋಜನೆ. ಈ ಒಂದು ಯೋಜನೆಗೆ ಅನ್ವಯಿಸಿದಂತೆ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಿಂದಲೂ ಕೂಡ ಪ್ರಾರಂಭವಾಗಿ ರಾಜ್ಯದ ಎಲ್ಲಾ ಕಡೆ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಆಗ್ತಾ ಇದೆ. ಇದರ ಮೂಲ ಉದ್ದೇಶ ಆದರೂ ಅಷ್ಟೇ, 1ರಿಂದ 10ನೇ ತರಗತಿಯಲ್ಲಿ ಓದಿಸುತ್ತಿರುವಂತಹ ಮಕ್ಕಳಿಗೆ ಎಲ್ಲಾ ಸವಲತ್ತುಗಳನ್ನು ಕೂಡ ಕೊಡಬೇಕು. ಯಾವುದೇ ರೀತಿಯಾದಂತಹ ಶುಲ್ಕ ಇರಬಾರದು. ಶೂ ಸ್ಯಾಕ್ಸ್, ಯೂನಿಫಾರ್ಮ್, ಪಠ್ಯ ಪುಸ್ತಕ ಎಲ್ಲಾ ಕೂಡ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ. ಇದರ ಜೊತೆಯಲ್ಲಿ ಮುಖ್ಯವಾಗಿ ವಾರದ 2 ದಿನ ಮೊಟ್ಟೆಯನ್ನು ಕೊಡುವಂಥದ್ದು, ಮೊಟ್ಟೆಯನ್ನು ಬಳಸಿದಂತ ಮಕ್ಕಳಿಗೆ ಬಾಳೆಹಣ್ಣು ಚುಕ್ಕಿಯನ್ನು ಕೊಡುವಂತಹದ್ದು ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದು, ಈಗಿಂದ ಮತ್ತೆ ವಾರ 3 ದಿನಗಳ ಕಾಲ ಈ ಒಂದು ರಾಗಿ ಮಾಟನ್ನು ಕೊಡುವಂತಹ ವ್ಯವಸ್ಥೆ. ಇದರ ಉದ್ದೇಶ ಅಷ್ಟೇ, ವಿದ್ಯಾರ್ಥಿಗಳು ಹಸಿವಿನಿಂದ ಕಲಿಕೆಗೆ ಯಾವುದೇ ರೀತಿಯಾದಂತಹ ತೊಡಕು ಉಂಟಾಗಬಾರದು ಅಂತ ಏಕೈಕ ಉದ್ದೇಶ. ಶಾಲೆಗೆ ಬರುವಂತಹ ಮಕ್ಕಳು ಅಪೌಷ್ಟಿಕತೆಯಿಂದ ನರಳಬಾರದು, ಮಕ್ಕಳು ಪೌಷ್ಟಿಕವಾಗಿರಬೇಕು. ನಮ್ಮ ಸಹಾಯಕ ನಿರ್ದೇಶಕರು ಹೇಳಿದಾಗೆ, ಸ್ವಾಮಿ ವಿವೇಕಾನಂದ ಹೇಳಿದಾಗೆ, ಸೌಂಡ್ ಬಾಡಿ ಸೌಂಡ್ ಮೈಂಡ್.
ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅದ ಅರಗೊಂಡು ಪ್ರತಿಯೊಂದು ಮಗುವನ್ನು ಕೂಡ ಆರೋಗ್ಯಪೂರ್ಣವಾಗಿರಬೇಕು, ಯಾವುದೇ ಅಪೌಷ್ಟಿಕದಿಂದ ನರಳಬಾರದು. ಅದು ಕಲಿಕೆ ಮೇಲೆ ತೊಡಕಲ್ಲ ಅಥವಾ ಇನ್ಯಾವುದೇ ಉಂಟು ಮಾಡಬಾರದು. ನಿಮ್ಮ ಕಲಿಕೆ ಉತ್ತಮವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇರುವುದು. ಮತ್ತೆ ಜೊತೆಗೆ ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರ. ಶ್ರೀ ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುವ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಇಂದು ಸಕಲೇಶ್ವರ ವೃತ್ತ ನಿರೀಕ್ಷಕರಾದ ಜಗದೀಶ್ ಅವರು ಉತ್ಸವ ಸಮಿತಿ ಪದಾಧಿಕಾರಿಗಳೊಂದಿಗೆ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದರು. ಶ್ರೀ ಸಕಲೇಶ್ವರ ಸ್ವಾಮಿ ರಥೋತ್ಸವ ಇದೇ ಫೆಬ್ರವರಿ 24 ಹಾಗೂ 25ರಂದು ಪಟ್ಟಣದಲ್ಲಿ ಸಾವಿರಾರು ಭಕ್ತಾದಿಗಳೊಂದಿಗೆ ಅದ್ದೂರಿಯಾಗಿ ಜರುಗಲಿದ್ದು, ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅನಾನುಕೂಲಗಳು ನಡೆಯದಂತೆ ಇಲಾಖೆಯ ವತಿಯಿಂದ ಸೂಕ್ತ ರೀತಿಯ ಬಂದೋಬಸ್ತ್ ಮಾಡಲಾಗುವುದು. ಇದಕ್ಕೆ ರಥೋತ್ಸವದ ಉತ್ಸವ ಸಮಿತಿಯ ಪದಾಧಿಕಾರಿಗಳು ನಮ್ಮೊಂದಿಗೆ ಸಹಕಾರ ನೀಡಬೇಕು. ರಥೋತ್ಸವಕ್ಕೆ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ತಲೆದೋರುವುದರಿಂದ ಹಾಗೂ ರಥೋತ್ಸವವು ಪಟ್ಟಣದ ರಾಜಬೀದಿಯಲ್ಲಿ ಸಾಗುವುದರಿಂದ ರಸ್ತೆಯು ಸಂಪೂರ್ಣವಾಗಿ ಬಂದ್ ಆಗುವ ಕಾರಣ ಅಂದು ನೂತನವಾಗಿ ನಿರ್ಮಾಣಗೊಂಡಿರುವ ಬೈಪಾಸ್ ರಸ್ತೆಯ ಸೇತುವೆ ಮೂಲಕ ವಾಹನಗಳನ್ನು ಬಿಡುವಂತೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಥೋತ್ಸವ ಸಮಿತಿಯ ಹಿರಿಯರಾದ ಜಯರಾಜು, ನಂದಿಕೃಪಾ ದೇವರಾಜು, ಮೋಹನ್, ರವಿಕುಮಾರ್, ಪ್ರಕಾಶ್, ಅವಿನಾಶ್, ರಮೇಶ್ ಹಾಗೂ ಆಟೋ ಮತ್ತು ಟ್ಯಾಕ್ಸಿ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಉಂಡೆ ಕೊಬ್ಬರಿ ಖರೀದಿಸಲು ಸರ್ಕಾರ ಆದೇಶ ನೀಡಿತ್ತು. ಇದರ ಅನ್ವಯ ಹೊಸ ನೋಂದಣಿ ಪ್ರಕ್ರಿಯೆಯನ್ನು ಸದ್ಯದಲ್ಲೇ ಪ್ರಾರಂಭಿಸಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಉಂಡೆ ಕೊಬ್ಬರಿ ಖರೀದಿ ಮಾಡಲು ರಾಜ್ಯ ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಳಿ ಇವರಿಗೆ ಖರೀದಿ ಪ್ರಕ್ರಿಯೆಗೆ ಆದೇಶ ನೀಡಲಾಯಿತು. ಆದರೆ ಕೆಲ ಲೋಪದೋಷಗಳು ಉಂಟಾಗಿ ನಿಜವಾದ ರೈತರು ನೋಂದಣಿಯನ್ನ ಮಾಡಲು ಅವಕಾಶ ಲಭ್ಯವಿರಲಿಲ್ಲ. ಹಾಸನವಾಗ ರಾಜ್ಯ ಸರ್ಕಾರ ಪುನಃ ನೋಂದಣಿ ಮಾಡಲು 69,000 ಮೆಟ್ರಿಕ್ ಟನ್ ಹೊಸ ನೋಂದಣಿ ಮಾಡಲು ಆದೇಶವನ್ನು ಹೊರಡಿಸಿದೆ. ಇದರ ಅನ್ವಯ ಕೊಬ್ಬರಿ ಹೊಂದಿರುವ ಪ್ರತಿಯೊಬ್ಬ ರೈತರು ಬಯೋಮೆಟ್ರಿಕ್ ನೀಡಿ ನೋಂದಣಿ ಮಾಡಿಸಿಕೊಳ್ಳಿ ಹಾಗೂ ಪ್ರತಿ ಎಕರೆಗೆ 6 ಕ್ವಿಂಟಾಲ್ ಹಾಗೂ ಹೆಚ್ಚುವರಿ ತೆಂಗು ಹೊಂದಿರುವ ರೈತರಿಗೆ 15 ಕ್ವಿಂಟಾಲ್ ನಿಗದಿ ಮಾಡಲಾಗಿದೆ. ಇದರ ಅನ್ವಯ ರೈತರು ಮಧ್ಯವರ್ತಿಗಳಿಗೆ ಯಾವುದೇ ರೀತಿಯ ನೋಂದಣಿಗೆ ಅವಕಾಶವನ್ನು ನೀಡದೆ ನಿಜವಾದ ರೈತರು ನೋಂದಣಿಯನ್ನು ಮಾಡಿಸಿಕೊಳ್ಳುವಂತೆ ಕೋರುತ್ತಿದ್ದೇನೆ ಮತ್ತು ಪ್ರತಿ ರೈತರು ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಂದು ನೋಂದಣಿಯನ್ನು ಕೂಡ ಮಾಡಿಸತಕ್ಕದ್ದು ಎಂದು ಹೇಳಿದರು. ಮೆಟ್ರಿಕ್ ಟನ್ಗೆ ಅವಕಾಶ ಆಗಿದೆ. ಒಟ್ಟು ಒಂದು ಎಕರೆಗೆ 6 ಕ್ವಿಂಟಲ್ ಕೊಬ್ಬರಿನ ಸರಬರಾಜು ಮಾಡಲಿಕ್ಕೆ ತೀರ್ಮಾನ ಮೊದಲಿಂದನೂ ಕೂಡ ಆದೇಶ ಇದೆ, ಈಗಲೂ ಕೂಡ ಅದೇ ಇದೆ. ಗರಿಷ್ಠ 15 ಕ್ವಿಂಟಲ್, ಒಬ್ಬ ರೈತರಿಗೆ ಗರಿಷ್ಠ 15 ಕ್ವಿಂಟಾಲ್ಗೆ ಅನುಮತಿ ನೀಡಿದೆ. ಈಗ ಹಿಂದೆ ಏನು ನೋಂದಣಿಯಾಗಿದ್ದರೂ ಅದನ್ನು ಡಿಲಿಸ್ಟನ್ ಮಾಡಿ ಈಗ ರಿಜಿಸ್ಟ್ರೇಷನ್ಗೆ ಸರ್ಕಾರ ಅನುಮತಿಯನ್ನು ನೀಡಿದೆ. ಹಿಂದೇನೂ ಕೂಡ ಯಾಕೆಂದರೆ ಇದು ಗೌರ್ಮೆಂಟ್ ಗೈಡ್ಲೈನ್ಸನ್ನು ಇಶ್ಯೂ ಮಾಡಬೇಕಾಯಿತು. ಯಾಕೆಂದರೆ ಇಲ್ಲಿ ಸಮಸ್ಯೆಗಳಾಯಿತು, 7-8 ಜಿಲ್ಲೆಗಳಲ್ಲೂ ಕೂಡ ಇದನ್ನು ಅಪಸ್ವರ ಬಂದ ಮೇಲೆ ಸರ್ಕಾರದ ಮಟ್ಟದಲ್ಲಿ ನಾವು ಕೂಡ ಅಸೆಂಬ್ಲಿನಲ್ಲಿ ನೈಜವಾದಂಥ ರೈತರು ಹೊರಗುಳಿದಿದ್ದಾರೆ ಅಂತಲೂ ಕೂಡ ನಾವು ಪ್ರಶ್ನೆ ಮಾಡಿದ್ದೋ. ನಾವು ಮಾಡಿದಂಥದ್ದು ಏನು ಹಿಂದೆ ನೋಂದಣಿ ಮಾಡಿದರು ಅದರಲ್ಲೇನಾದರೂ ಕೆಲವರು ಉಳಿದಿದ್ದಾರೆ, ಯಾರಾದರೂ ವರ್ತಕರು ಬೇರೆಯವ್ರನ್ನ ಕೊಬ್ಬರಿ ಬೆಳೆಗಾರ ಅಲ್ಲದವ್ರನ್ನ ಸೇರ್ಪಡೆ ಮಾಡಿದರೆ ಪರಿಶೀಲನೆ ಮಾಡಿ ರೌಂಡ್ ಅಪ್ ಮಾಡಿ ಅಂತ ಹೇಳಿದ್ರು. ಆವಾಗ ಅದೇ ಥರ ಉತ್ತರ ಕೊಟ್ಟಿರು. ಆಮೇಲೆ ಪುನಃ ಮತ್ತೊಮ್ಮೆ ಮಾನ್ಯ ಶಿವಾನಂದ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕೂತು ಚರ್ಚೆ ಮಾಡಿ ಪೂರಾ ಕ್ಯಾನ್ಸಲ್ಲೇ ಮಾಡಬೇಕು ಅಂತ ದೃಷ್ಟಿಯಿಂದ ನಮಗೇನಾದರೂ ಪ್ರಶ್ನೆ ಇಲ್ಲ. ಸರ್ಕಾರ ಏನು ತೀರ್ಮಾನ ತಗೋದು ಸ್ವಾಗತ. ಇದು ಕೇಂದ್ರ ಸರ್ಕಾರ ಇವತ್ತು 69,205 ಮೆಟ್ರಿಕ್ ಟನ್ ಖರೀದಿಗೆ ಅವಕಾಶ ಕೊಟ್ಟಿದೆ, ಅವ್ರಿಗೂ ಕೂಡ ಸ್ವಾಗತ ಮಾಡ್ತೇವೆ. ಪುನಃ ರೈತರಿಗೆ ಯಾವುದೇ ಕಾರಣದಿಂದನೂ ಕೂಡ ತೊಂದರೆ ಆಗಬಾರ್ದು. ಮಾರ್ಕೆಟಿಂಗ್ ಫೆಡರೇಷನ್ ಕೂಡ ಅದನ್ನು ಖರೀದಿ ಪ್ರಕ್ರಿಯೆ, ನೋಂದಣಿ ಪ್ರಕ್ರಿಯೆ ಮತ್ತು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡುತ್ತೆ ಹೊರತು ಗೈಡ್ಲೈನ್ಸಿಗೆ ಇಶ್ಯೂ ಮಾಡ್ತಕ್ಕಂಥದ್ದು ಮಾರ್ಕೆಟಿಂಗ್ ಸಂಸ್ಥೆದಲ್ಲ. ಸರ್ಕಾರದ ಮಾನದಂಡಗಳನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಮಾರ್ಕೆಟಿಂಗ್ ಫೆಡರೇಷನ್ ಮತ್ತು MPMCಯ ಜವಾಬ್ದಾರಿಯಾಗಿರ್ತದೆ. ಇವಾಗ ಹಿಂದೆ ಏನಾಯಿತು, ಒಂದೊಂದು ಕೇಂದ್ರಗಳಲ್ಲಿ 3-4 ಕಂಪ್ಯೂಟರ್ನ ಇಟ್ಕೊಂಡು ಬಯೋಮೆಟ್ರಿಕ್ ತಗೊಂಡಿರುತ್ತಾ ಬೇರೆ ಬೇರೆ ಕಡೆಯೂ ಕೂಡ ನಮಗೆ ಅದನ್ನು ಸಮಸ್ಯೆನ ಎದುರು ಮಾಡಿದರು. ಅಂದರೆ ಜೊತೆಗೆ ಗೈಡ್ಲೈನ್ಸ್ ವಿರುದ್ಧವಾಗಿ ನಡೆದಿದ್ದಾರೆ ಅನ್ನೋ ಮಾಹಿತಿ ಹೇಳಿದರು. ಇರಲಿ, ಗೈಡ್ಲೈನ್ಸ್ ಇಲ್ಲದಲ್ಲೇ ಇದ್ದಾಗ ಹಿಂಗಾಗಿದೆ. ಈಗ ಒಂದು ಕಂಪ್ಯೂಟರ್ ಇಟ್ಕೊಬೇಕು, ಬಯೋಮೆಟ್ರಿಕ್ ಒಂದು ಇಟ್ಕೊಂಡೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲೂ ಕೂಡ ಹೇಳ್ತಕ್ಕಂಥ ಇಷ್ಟೇ, ನ್ಯಾಫೆಡ್ನ ಅಲ್ಲಿ ನೌಕರ ವರ್ಗ ಇದ್ದಾರೆ, ನಾವು ಯಾರಿಗೂ ಕೂಡ ಒಂದು ದೂರವಾಣಿ ಮಾಡಾಗಲಿ ಮತ್ತೊಂದು ಮಾಡಲಿ ಅವ್ರು ಕೊಟ್ಟು ಎಷ್ಟಾಯ್ತಪ್ಪ ಬೇಗ ಫಾಸ್ಟಾಗಿ ಮಾಡಿ ಅಂತ ಹೇಳಿದ್ದೀವಿ. ಎಲ್ಲೂ ಕೂಡ ಹಿಂದೆನೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಈಗಲೂ ಮಾಡಿಲ್ಲ. ಅಂದರೆ ಫ್ರೂಟ್ ID ಇರ್ತಕ್ಕಂಥ ರೈತರುಗಳು ನೇರವಾಗಿ ಕ್ಯೂನಲ್ಲಿದ್ದು ಒತ್ತಡದಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥ ಸಂದರ್ಭ, ಅದನ್ನೇ ನಾವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದು. ಈಗ ಪೂರಾ ಹೊಸ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಒಂದು ಸ್ವಲ್ಪ ಈಗ ಕೆಲವರು ಏನಪ್ಪ ಅಂದರೆ
ಒಂದು ರೈತರು ಮಾಡಿಸ್ಕೊಂಡಿರೋ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಪಾರದರ್ಶಕ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂದಾಗ ಎಲ್ಲರೂ ಕೂಡ ಅದಕ್ಕೆ ಹೊಂದಾಣಿಕೆನ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳದ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಪ್ರಭಾರಿ ವ್ಯವಸ್ಥಾಪಕಿ ಕಾವ್ಯ, ತಾಲೂಕು ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಕುಂಬಾರಹಳ್ಳಿ ರಮೇಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಸ್ಟರ್ಸ್ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಅನುಮಾನಾಸ್ಪದ ಸಾವು, ಕುಟುಂಬಸ್ಥರ ಆಕ್ರೋಶ, ಶಾಂತಿ ಕಾಪಾಡಲು ಪೊಲೀಸರಿಂದ ಹರಸಾಹಸ. ಮುಖ್ಯಮಂತ್ರಿಗಳಿಂದ ಫೆಬ್ರವರಿ 24 ಮತ್ತು ಮಾರ್ಚ್ 1ರಂದು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಮತ್ತು ಚುನಾಯಿತ ಪ್ರತಿನಿಧಿಗಳ ವೈಫಲ್ಯದಿಂದ ಕಾಡಾನೆ ಇತರೆ ಸಮಸ್ಯೆ ಬಗೆಹರಿಯುತ್ತಿಲ್ಲ, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.